ನಮ್ಮಮ್ಮ ಬೇಡ 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 ಅಂದ್ಕೊಂಡೆ 3-4 ಜನ ಆಗ್ತಾರೆ. 8 ಕ್ಲಾಸಲ್ಲಿ ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ನಮ್ಮಮ್ಮ 20 ನಿಮಿಷ ಹೋಗೋರೆ. ಎಲ್ಲಿಗೆ ಹೋಗೋರೆ ಅಂದರೆ ನಮ್ಗೆ ಗೊತ್ತು ನಾವು ಅಕ್ಕಿ ಪಿಕ್ಕಿ ಅವ್ರ ಥರ ಬರೋ ಸಂಬಳದಲ್ಲಿ ಇಷ್ಟಾರು ಉಳ್ಸೋಣ ಅಂತ ಟ್ರೈ ಮಾಡಿ ಏನಾದರೂ ಒಂದು ಮಾಡಕ್ಕೆ ಹೋಗ್ತೀವಿ. ಬಟ್ ಟ್ರೈ ಮಾಡೋಗಿ ಬಿರ್ಬಿರ್ನೆ ಕಮ್ಮಿನೂ ಹಿಂಗೇನಾ ಆಗುತ್ತೆ ನೋಡು. ಬೇಡ ಒಂದ್ಸಲ ಟ್ರೈ ಮಾಡಿ ನೋಡು. ಸುಮ್ಮನೆ ಆಮೇಲೆ ನನ್ನ ತಲೆ ತಿಂತಾರೆ ಗೈಸ್. ಮನೆಗೆ ಹೋದ್ಮೇಲೆ ಅಲ್ಲೋಡಿ ಹಿಂಗೆ ಹೊಡ್ತಾವೆ. ಹಲೋ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಮಮ್ಮಿ ಬರ್ಡೇ ಇನ್ನೇನು 2 ದಿನ ಇದೆ ಅಷ್ಟೇ. ಅದಕ್ಕೆ ಅಂತ ಇವತ್ತು ನಾವು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ಗೆ. ವೆರಿ ಲೇಟಾಗಿ ಬಂದಿದ್ದೀವಿ. ಆಲ್ಮೋಸ್ಟ್ 8:30 ಆಗಿತ್ತು ನಾವು ಬಂದಾಗ. ಹೋಪ್ಫುಲಿ ನಮಗೆ ಬೇಕಾಗಿರೋ ಬಟ್ಟೆ ಸಿಕ್ಕಿ ಟ್ರಯಲ್ ಮಾಡೋಷ್ಟು ಟೈಮ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಾವು ಯೂಶ್ವಲಿ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ಗೆ ಬಂದಿದ ತಕ್ಷಣ 2nd ಫ್ಲೋರ್ಗೆ ಹೋಗ್ತೀವಿ. ಅದಾದಮೇಲೆ 3rd ಫ್ಲೋರ್ಗೆ ಬರ್ತೀವಿ. ಬಟ್ ಇವತ್ತು ವಿ ಡೈರೆಕ್ಟ್ಲಿ ಕೇಮ್ ಟು 3rd ಫ್ಲೋರ್. ಯಾಕಂದರೆ ಅಲ್ಲೋಗಿ ನೋಡೋಣ ಯಾವ್ಯಾವುದು ಸೂಟ್ಸ್ ನಮ್ಮ ಮಮ್ಮಿಗೆ ಇಷ್ಟ ಆಗುತ್ತೆ ಅಂತ 3rd ಫ್ಲೋರ್ಗೆ ಡೈರೆಕ್ಟಾಗಿ ಬಂದಿದ್ದೀವಿ. ಆ್ಯಂಡ್ ಕೆಲವೊಂದು ಸೂಟ್ಸು ನಮ್ಮ ಮಮ್ಮಿಗೆ ಹೋಗಿದ ತಕ್ಷಣ ಇಷ್ಟ ಆಯಿತು. ಸೊ ಅದೆಲ್ಲ ಸಾರ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಟ್ರಯಲ್ ಮಾಡಿ ನೋಡೋಣ ಯಾವುದು ನಮ್ಮ ಮಮ್ಮಿಗೆ ಸೂಟ್ ಆಗುತ್ತೆ ಅಂತ. ಸೊ ಅವ್ರು ಸೆಲೆಕ್ಟ್ ಮಾಡಿದ್ರಲ್ಲಿ ಇದು ಒಂದು ಟ್ರೈ ಮಾಡೋಕ್ಕೆ ಅಂತ ಇಟ್ಕೊಂಡ್ರು. ಮತ್ತು ಫಸ್ಟ್ ನೀವು ನೋಡಿದಂಥ ಪಿಂಕ್ ಕಲರ್ 2 ಟ್ರೈ ಮಾಡ್ತೀವಿ ಇವಾಗ. ತೋರಿಸು. 3 ಪೀಸ್ ಇದು ಹಾಕೊಂಡು ಟಾಪು, ಇದ್ರ ಮೇಲೆ ಇದು ಹಾಕೊಂಡು ಇದು ಬಾಟಮ್. ಬಂದಿದ್ದಿಷ್ಟು ಲೇಟ್ ಆದರೂ ನಾವು ತೊಗೊಂಡು ಹೊರಟಿದ್ದೀವಿ. 2 ಡ್ರೆಸ್ ಸೆಲೆಕ್ಟ್ ಮಾಡಿದ್ರು ನಮ್ಮ ಮಮ್ಮಿ. ನೀವು ನೋಡಿದ್ರಲ್ಲ ಯಾವ್ದು ತೊಗೊಂಡ್ರು ಅಂತ. ಅದರಲ್ಲಿ ಯಾವ್ದು 2 ಇರ್ಬೋದು ಅಂತ ನೀವು ಗೆಸ್ ಮಾಡಿ ಹೇಳಿ ಕಮೆಂಟ್ಸ್ನಲ್ಲಿ. ಇವಾಗಲೂ ಏನೋ ಒಂದು ಆಚೆ ಸಿಕ್ತು, ಅದನ್ನು ನೋಡ್ತವ್ರೆ. ಮಿಡ್ಡಿ ಥರ ಆಯ್ತು ಇದು. ನಾನು ಕೇಳ್ತಾ ಇದ್ದಿಲ್ಲ ನಿಮಗೆ. ಟ್ರೈ ಮಾಡೋಗ್ನಾದ್ರೆ ಟ್ರೈ ಮಾಡಿ. ಇದ್ರ ಮೇಲೆ ಇದು ಬರುತ್ತೆ. ಕಲರ್ ಚೆನ್ನಾಗೈತೆ. ಟ್ರೈ ಮಾಡೋದಾದ್ರೆ ಮಾಡು. ಒಂದು ಟಾಪ್ ಚೆನ್ನಾಗೈತೆ. ಟ್ರೈ ಮಾಡೋಗಿ ಬಿರ್ಬಿರ್ನೆ. ಎಂತ ಜನ ನೋಡಿ, ಎಂತ ಕಮ್ಮಿನೂ ಹಿಂಗೇನಾ ಆಗುತ್ತೆ ನೋಡು. ಬೇಡ ಒಂದ್ಸಲ ಟ್ರೈ ಮಾಡಿ ನೋಡು. ಸುಮ್ಮನೆ ಆಮೇಲೆ ನನ್ನ ತಲೆ ತಿಂತಾರೆ ಗೈಸ್. ಮನೆಗೆ ಹೋದ್ಮೇಲೆ ಅಲ್ಲೋಡಿ ಹಿಂಗೆ ಹೊಡ್ತಾವೆ. ಇದಕ್ಕೆಲ್ಲ ಕಮ್ಮಿ ಇಲ್ಲ. ಅದೇ ಏನು ಹೇಳ್ತಾರೆ ನೋಡಿ, 1.25 ಗಂಟೆ ನಾನು ನಮ್ಮ ಮಮ್ಮಿನ ಫೋರ್ಸ್ ಮಾಡಿದ್ದೀನಿ ಬರೋಕ್ಕೆ, ಬಂದು ಬಟ್ಟೆ ತೊಗೊಳಕ್ಕೆ. ಇಲ್ಲಿ ಬಂದು ಹೇಳ್ತವ್ರೆ ಏನಂದೆ, ಬೇಡ ಅಂತ 3 ತೊಗೊಂಡು ಅಂತ ಬೈಕೊಂಡ. ಏನು ಹೇಳೋಣ ಇಂಥ ಜನಕ್ಕೆ. ಹೊರಡ್ಬೇಕಾದ್ರೆ ಒಂದು ಪೀಸ್ ಚೆನ್ನಾಗಿರೋದು ಸಿಕ್ತು, ಅದನ್ನು ತೊಗೊಂಡು ಇವಾಗ ಹೊರಟಿದ್ದೀವಿ. 2nd ಫ್ಲೋರಲ್ಲಿ ಹಂಗೆ ಕಣ್ಣ ಎಷ್ಟು ನೋಡೋಣ ಏನಾದ್ರು ಚೆನ್ನಾಗಿದೆ ಅಂತ. ಕಾರ್ಡ್ ಸೆಟ್ ಇಷ್ಟು ಚೆನ್ನಾಗೈತೆ. ಸ್ಕರ್ಟ್ ಮತ್ತು ಟಾಪು. ಇಲ್ಲೂ ಏನೋ ಐತೆ. ಮೇಲ್ಗಡೆ ಇರೋದು ಟಾಪ್, ಕೆಳಗಡೆ ಇರೋದು ಸ್ಕರ್ಟ್. ಏನೋ ಚಿತ್ರವಾಗಿ ಬರುತ್ತೆ ಬಟ್ಟೆಗಳು. ಬರೀ ಇಂಥದ್ದೇ ನಮ್ಮಮ್ಮ ಸೆಲೆಕ್ಟ್ ಮಾಡೋದು. ನನಗೆ ಎಂಥ ಸೆಲೆಕ್ಟ್ ಮಾಡ್ತಾರೆ ನೋಡಿ. ಮುಂಚೆ ಎಲ್ಲ ಶಾರ್ಟ್ಸ್ ಹುಡುಗರು ಸಿಗ್ತಾಯಿರಲಿಲ್ಲ. ಇವಾಗ ಎಷ್ಟು ವೆರೈಟೀಸ್ ಆಫ್ ಶಾರ್ಟ್ಸ್ ಇದೆ ನೋಡಿ. ವೆರಿ ನೈಸ್. ಅದೇ ನಮಗೆ ಈ ಪ್ಲೇಸ್ ಮೇಲೆ ತುಂಬ ಹೊರಟೋಗಿದೆ ಅಥವಾ ನಿಜವಾಗ್ಲೂ ಚೆನ್ನಾಗಿರೋ ಡಿಸೈನ್ ಸಿಕ್ಕಲ್ಲ ಗೊತ್ತಿಲ್ಲ. ಒಂಚೂರು ಇಷ್ಟ ಆಗಲ್ಲ 2nd ಫ್ಲೋರಿಗೆ ಬಂದರೆ. ಮುಂಜೆಲ್ಲ ಎಷ್ಟು ಒಳ್ಳೆ ಟಾಪ್ ಸಿಗ್ತಾಯಿತ್ತು ಗೊತ್ತಾ. ಇವಾಗ ಸಿಕ್ಕದೆ ಎಲ್ಲ ಚೂಡಿದಾರ್ಸಲ್ಲೇ ಅವರು ಜಾಸ್ತಿ ಕಲೆಕ್ಷನ್ಸ್ ಆಗ್ತಾಯಿದ್ದಾರೆ ಇವಾಗ. ಅದು ಬಿಟ್ಟು ಟಾಪ್ಸು ಮತ್ತು ಟೀ ಶರ್ಟ್ಸು ಆ ಥರದ್ದೆಲ್ಲ ಏನು ಕಲೆಕ್ಷನ್ ಇಲ್ಲ. ನಾಟ್ ನೈಸ್. ಬಟ್ ಇದನ್ನು ಬಿಲ್ ಮಾಡಿಸ್ಬಿಟ್ಟು ಇವಾಗ ಹೋಗೋಣ. ನಮ್ಮಮ್ಮ ಬೇಡ ಅಂದ್ಕೊಂಡೆ 3-4 ಜನ ಆಗ್ತಾರೆ. ಈ ಥರ ಹೇಳೋದು. ಬಂದಾಗ ಸಿಕ್ತಾಗ ತೊಗೊಂಬಿಡೋದಕ್ಕೆ ತೊಗೊಂಬಿಡೋದು. ತೋಡು ಅಲ್ಲಿಗೆ ಬೀಳೋದಂದ್ರೆ ನಂದೆ ಇದೆ. 8th ಕ್ಲಾಸಲ್ಲಿ ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ನಮ್ಮಮ್ಮ 20 ನಿಮಿಷ ಹೋಗೋರೆ. ಎಲ್ಲಿಗೆ ಹೋಗೋರೆ ಅಂದರೆ ಬ್ರೋಕಲಿ ಹುಡ್ಕೊತಂತೆ. ನನಗೆ ಹೇಳಿದರೆ ನಾನು ಈ ರಿಲಯನ್ಸ್ ಟ್ರೆಂಡ್ಸಿಗೆ ಕರ್ಕೊಂಬರ್ತಾಯಿದ್ದೆ. ಇವಾಗ ಸ್ಮಾರ್ಟ್ ಬಜಾರ್ ಅದನ್ನು ಬಿಟ್ಬಿಟ್ಟು ಈ ಮಲ್ಲೇಶ್ವರ ಹುಡ್ಕೋಕೆ ಹೋಗೋರೆ. ಬ್ರೋಕಲಿ ಇಲ್ಲ, ಅಲ್ಲೇ ಇರ್ತಾಯಿತ್ತಲ್ಲ. ಇಲ್ಲ 5 ನಿಮಿಷಕ್ಕೆ ನಾನು ಕೊಡಿಸ್ತೀನಿ. ಒಂದಿನ ತೊಗೊಳಕ್ಕಂತ ಬಂದರೆ ನೋಡಿ ನಮ್ಮಮ್ಮ ಆಗಲೇ ಇನ್ನೊಂದು ಕೈ ಹಾಕ್ಬಿಟ್ಟವ್ರೆ. ಏನು ಹೇಳೋಣ. ಮನೆಗೆ ಏನು ಬೇಕು ಅದನ್ನು ತೊಗೊಳ್ಳಬೇಕು. ನಾವು ಒಂದಕ್ಕೆ ಬಂದಿದ್ದೀವಿ ಅಂತ ಒಂದೇ ಐಟಮ್ ತೊಗೊಳ್ಳೋದು. ಬ್ರೋಕಲಿ ತೊಗೊಳಕ್ಕೆ ಅಂತ ಬಂದು ಅದು ಸಿಗದೆ ಬೇರೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ ನಾವು. ನಾನೊಂದು ಬ್ರ್ಯಾಂಡ್ ಶೂಟ್ ಮಾಡೋಣ ಅಂತ ಕ್ಯಾಮ್ರಾ ತರಿಸಿದ್ರೆ ಇಲ್ಲೋಡಿ ಇವನು ಇವಾಗಲೇ ಆನ್ ಮಾಡಬೇಕು. ಹಾಂ, ಪರ್ಸ್ನಲ್ ಫೋಟೋ ಶೂಟ್ ಮಾಡಿಸ್ಕೊತವ್ರು ನಮ್ಮಮ್ಮ. ಸ್ಟಾರ್ಟ್ ಆಯ್ತು ಇವಂದು ಇವಾಗ. ಗುರು ಟೈಮ್ ಆಗುತ್ತೆ ಗುರು. ನೀವು ಸುಮಾನ ನೋಡಿ, ಏನು ಸುಮಾನ ಅಂತ. ಇವ್ರಿಗೂ ಮಾಡೋಕ್ಕೆ ಕೆಲಸ ಇಲ್ಲ, ಮಮ್ಮಿಗೂ ಮಾಡೋಕ್ಕೆ ಕೆಲಸ ಇಲ್ಲ. ದಬಾಗ್ದ
ತೋರಿಸು. ಇವಾಗ ಟೈಮ್ ಎಷ್ಟಾಗ್ತಿದೆ ಗೊತ್ತಾ? 10:10. ಇವಾಗ ನಾವೆಲ್ಲೋ ಆಚೆ ಹೋಗೋರ ಥರ ರೆಡಿಯಾಗಿದ್ದೀವಿ. ನಾನು ಅಷ್ಟೇ, ಮಮ್ಮಿನೂ ಅಷ್ಟೇ. ಯಾಕಂದರೆ ಇವಾಗ ನಾವೊಂದು ಬ್ರ್ಯಾಂಡ್ ರೀಲ್ ಶೂಟ್ ಮಾಡ್ತಾ ಇದ್ದೀವಿ. ಯೂಶ್ವಲಿ ನಾನು ಫೋನಲ್ಲೇ ಮಾಡ್ತೀನಿ. ಬ್ರ್ಯಾಂಡ್ ಅಂತ ಅಂದರೆ ಅವರೇ ಬಂದು ಶೂಟ್ ಮಾಡ್ಕೊಂಡು ಹೋಗ್ತಾರೆ, ಫೋನ್ ಬ್ರ್ಯಾಂಡ್ಸ್ ಯೂಶ್ವಲಿ. ಬಟ್ ಈ ಸಲ ಅವ್ರು ನಮಗೆ ಮಾಡೋಕ್ಕೆ ಹೇಳಿದ್ದಾರೆ, ವಿಚ್ ಇಸ್ ತಲೆನೋವು ಕೆಲಸ, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಸೊ ನನ್ನ ಮುಂದೆ ಸ್ಕ್ರಿಪ್ಟ್ ಇದೆ, ಸ್ವಲ್ಪ ದೂರದಿಂದ ತೋರಿಸ್ತೀನಿ, ಓದ್ಕೊಬೇಡಿ. ಬಟ್ ಯಾವ ಸ್ಕ್ರಿಪ್ಟ್ ಇದೆ ಅದನ್ನು ನೋಡ್ಕೊಂಡು ಇವಾಗ ಮಾಡಬೇಕು. ಇವತ್ತು ನಾವು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಮ್ಮ ಮನೇಲಿ ಒಂದು ಕ್ಯಾಮ್ರಾ ಇತ್ತು, ವಿಚ್ ಇಸ್ ಏನಂತಾರೆ, ಬೆಟರ್ ಇಸ್ ಬೆಸ್ಟ್ ಅನ್ನೋ ಥರ. ಕ್ಯಾಮ್ರಾದಲ್ಲಿ ಶೂಟ್ ಮಾಡೋಣ, ಬ್ರ್ಯಾಂಡ್ ರೀಲ್ ಅಲ್ವಾ, ಚೆನ್ನಾಗಿ ಕಾಣುತ್ತೆ, ಅವ್ರಿಗೂ ರಾ ಕ್ಲಿಪ್ಪಿಂಗ್ಸ್ ಚೆನ್ನಾಗಿ ಸಿಗುತ್ತೆ ಅಂತ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ಕ್ಯಾಮ್ರಾಮ್ಯಾನ್ ನಿತಿನ್ ಜೊತೆ ಗೀತಾ ಮತ್ತು ಬಿಂದು ಸಿಗ್ತೀವಿ ರೀಲ್ ಮಾಡಾದ್ಮೇಲೆ. ನಾವು ನಾರ್ಮಲಿ ಮಾಡೋ ರೀಲ್ಸ್ ಅಂತಂದರೆ ಏನೂ ಅಪ್ರೂವಲ್ಸ್ ಇರಲ್ಲ, ಏನೂ ಇರಲ್ಲ. ನಾವು ಮಾಡಿದ್ವಾ, ಶೂಟ್ ಮಾಡಿದ್ವಾ, ನಾವೇ ಎಡಿಟ್ ಮಾಡಿದ್ವಾ, ಹಾಕಿದ್ವಾ ಅಂತಿರುತ್ತೆ. ಬಟ್ ಬ್ರ್ಯಾಂಡ್ಸ್ ಜೊತೆ ಕೊಲಾಬ್ರೇಟ್ ಮಾಡಬೇಕಾದ್ರೆ ಅವ್ರಿಗೆ ಹೆಂಗೆ ಬೇಕೋ ಆ ಥರ ವರ್ಕ್ ಮಾಡಬೇಕಾಗತ್ತೆ. ಸೊ ಅದೊಂದು ಸ್ವಲ್ಪ ಏನಂತಾರೆ, ಟೈಮು, ಡೆಡಿಕೇಶನು ಎಲ್ಲನೂ ಕೊಡಬೇಕಾಗತ್ತೆ. ಆ್ಯಂಡ್ ಹೇಗೆ ಬರುತ್ತೆ ಕ್ಯಾಮ್ರಾದಲ್ಲಿ ಅದನ್ನು ನೋಡಬೇಕು. ಆ್ಯಂಡ್ ನಾವು ಕ್ಯಾಮ್ರಲ್ಲಿ ಶೂಟ್ ಮಾಡ್ತಾ ಇದ್ವಲ್ಲ, ಅದರಲ್ಲಿ ಮೈಕ್ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಸೊ ವಾಯ್ಸು ಒಂದು ಸ್ವಲ್ಪ ಬ್ಲರಿಯಾಗಿ ಬರುತ್ತೆ ಅಂತ ನಾವು ಕ್ಯಾಮ್ರಾದಲ್ಲಿ 2-3 ಶಾರ್ಟ್ಸ್ ತೆಗೆದ್ವಿ. ಬಟ್ ಅದು ವರ್ಕೌಟ್ ಆಗಲಿಲ್ಲ. ಸೊ ಅದಕ್ಕೆ ಫೋನ್ಗೆ ವಾಪಸ್ ಶಿಫ್ಟ್ ಆದ್ವಿ. ಸೊ ಫೋನಲ್ಲೇ ಹೋಲ್ ರೀಲು ಶೂಟ್ ಮಾಡಿ ಎಡಿಟ್ ಮಾಡಿ ನಾನು ಆಲ್ರೆಡಿ ಕಳಿಸಿದ್ದೀನಿ ಬ್ರ್ಯಾಂಡ್ಗೆ. ಅಪ್ರೂವ್ ಆದರೆ ಅಫ್ಕೋರ್ಸ್ ನೀವು ಶಾರ್ಟ್ಸಲ್ಲಿ ನೋಡ್ತೀರಾ. ನಾನು ಇನ್ಸ್ಟಾಗ್ರಾಮಲ್ಲಿ ಯೂಶ್ವಲಿ ನನಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಬರೋದು, ಬಟ್ ನಾನು ಅದನ್ನು ಯೂಟ್ಯೂಬ್ನಲ್ಲೂ ಹಾಕ್ತೀನಿ. ಬಿಕಾಸ್ ನಾನು ಮಾಡೋ ಕೊಲಾಬ್ರೇಷನ್ಸ್ ಎಲ್ಲ ಯೂಸ್ಫುಲ್ ಆಗಿರೋದೇ ಇರುತ್ತೆ. ಇವಾಗ ಮೊಬೈಲ್ ಅಂದ್ರೂ ಅದು ಈಸಿ ವೇನಲ್ಲಿ ಮೊಬೈಲ್ನ ಹೇಗೆ ರಿಪೇರಿ ಮಾಡಿಸೋದು, ಅಥವಾ ಒಳ್ಳೆ ಆಫರಲ್ಲಿ ಮೊಬೈಲ್ನ ಹೇಗೆ ತೊಗೊಳ್ಳೋದು, ಸೆಕೆಂಡ್ ಹ್ಯಾಂಡ್ ಬೈಕ್ ತೊಗೊಳ್ತಾ ಇದ್ದರೆ ಅದರಲ್ಲಿ ಒಳ್ಳೆ ಆಫರ್ ಇರುವಂಥ ಆ್ಯಂಡ್ ಟ್ರಸ್ಟ್ ವರ್ತಿ ಬೈಕ್ ಸರ್ವಿಸಸ್ ಎಲ್ಲಿ ಸಿಗುತ್ತೆ. ಸೊ ಆ ಥರ ರೀಲ್ಸ್ನ ನಾನು ಮಾಡೋದ್ರಿಂದ ನಾನು ಯೂಟ್ಯೂಬಲ್ಲೂ ನಿಮಗೂ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡ್ತೀನಿ. ಏನಾರೋ ನೆಮ್ಮದಿಯಾಗಿ ಕೆಲಸ ಮಾಡಕ್ಕೆ ಬಿಡ್ತಾಳ ಇವಳು. ಓಹೋ, ಇವ್ರ ಅಪ್ಪನ ಮನೆ ಆಸ್ತಿ ಬೀನ್ ಬ್ಯಾಗ್ ಎಲ್ಲಿ ಹಾಕಿದ್ರು ಬಂದ್ಬಿಡ್ತಾಳ ಹಂಗೆ ಹಾಕೊಂಡು ಆಸ್ನ. ಹೇ ಎದಾಗ ಆಚೆ ಬಿಡೋ, ಅವಳು ಮಲ್ಕಳ್ಳಿ ನೀನ್ ತೆಗಿ, ಅವಳೇನು ಕಾಣಿಸಲ್ವಲ್ಲ. ಕಾಣಿಸಲ್ಲ, ಬಾರಿ ಅವಳು. ಎಲ್ಲ ಇವಾಗ ತಂದಿಟ್ಟಿರೋದು ಐಟಮು, ಅದಕ್ಕೆ ಎಲ್ಲಾನು ತೋರಿಸು. ಆಮೇಲೆ ನೋಡಿದವ್ರು ಇದೇನೇ ಇವಳಿಗೆ ಮನೆ ಹಿಂಗಿಟ್ಕೊಂಡವಳೆ ಆಗ್ಲಿ ಬಿಡು. ನೋಡಿ ಅವಳಿಗೆ ಒಂಚೂರು ಭಯ ಆಯ್ತಾ? ಅವಳು ಇಳಿತಾ ಇದ್ರು ಒಂಚೂರು ಭಯ ಪಡ್ತಾಳೆ ನೋಡು. ಅಲ್ಲು ನಿಂಗೆ ದಮ್ಮಿದ್ರೆ ಕಚ್ಚೆ. ಅವ್ರ ಅಪ್ಪಂದು ಅನ್ಕೊಂಡವಳ ಅವಳು ಆ ಬೀನ್ ಬ್ಯಾಗ್ನ. ಈ ಒಂದು ರೀಲ್ನಲ್ಲಿ ನಿಮ್ಮಿ ಸಹಾಯನೂ ಬೇಕಿತ್ತು. ಸೊ ಅವನು ಒಂದು ಸ್ಮಾಲ್ ಕ್ಯಾಮಿಯೋನಲ್ಲಿ ಹಾಕಿದ್ದೆ. ನಮ್ಮಮ್ಮನೇ ಸೈಕಲ್ ಹೊಡಿತಾರೆ ಅಂತ ನಾನು ಅಂದ್ಕೊಂಡ್ರೆ, ಅಬ್ಬಾ ಇವನು ನೆಕ್ಸ್ಟ್ ಲೆವೆಲ್ ಸೈಕಲ್ ಹೊಡಿತಾನೆ. ನನಗಂತೂ ಕೊಟ್ಟು ಸಾಕಾಗಿ ಹೋಗ್ಬಿಟ್ಟಿತ್ತು. ಒಂದು ಸ್ಮಾಲೆಸ್ಟ್ ಡೈಲಾಗ್ ಕೂಡ ನಾನು ಅವನಿಗೆ ಹೇಳಿ ಮಾಡಿಸ್ತಾ ಇದ್ದೆ. ಆ್ಯಂಡ್ ಮಧ್ಯದಲ್ಲಿ ಅವ್ನು ಆಗ್ತಾ ಇರೋದು, ಅದಕ್ಕೇ ಡೈಲಾಗ್ ಬರ್ದಿರುವಾಗ ನಾಗ್ತಾ ಇದ್ದ. ಆ್ಯಂಡ್ ಇಲ್ಲಿ ಪಿಕಪ್ ಆ್ಯಂಡ್ ಡೆಲಿವರಿ ಮಾಡೋಕ್ಕೆ ಅಂತ ಒಂದು ಡೆಲಿವರಿ ಪಾರ್ಟ್ನರ್ ಬೇಕಾಗಿತ್ತು. ಅದರಲ್ಲೇನು ಡ್ರೆಸ್ ಕೋಡ್ ಇಲ್ಲ, ಏನಿಲ್ಲ. ಸೊ ಅದಕ್ಕೆ ತೇಜು ಇದ್ದ ಅಂತ ಅವ್ನು ಇಟ್ಕೊಂಡು ಶೂಟ್ ಮಾಡಿದ್ವಿ. ಅದಾದಮೇಲೆ ನಾವು ಇಮಿಡಿಯೇಟ್ಲಿ ಡ್ರೆಸ್ ಚೇಂಜ್ ಮಾಡಿ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡುವಂಥ ರೀಲ್ ಕೂಡ ಶೂಟ್ ಮಾಡಿದ್ವಿ. ಯಾಕಂದರೆ ನಾನು ಇದು ಅಬ್ಸರ್ವ್ ಮಾಡಿದ್ದೀನಿ, 5:30ಗೆ ನಾನು ಯಾವುದೇ ರೀಲ್ ಹಾಕಿದ್ರು ಅದು ಚೆನ್ನಾಗಿ ಓಡುತ್ತೆ. ಅದ್ರ ಮೇಲೆ ಹಾಕಿದ್ರೆ ಓಡುತ್ತೆ, ಇಲ್ಲ ಅಂತಲ್ಲ, ಎಲ್ಲ ರೀಲು ಓಡುತ್ತೆ. ಬಟ್ ನನ್ನ ಮೋಸ್ಟ್ ಆಫ್ ದ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ನಲ್ಲಿ ಆನ್ಲೈನಲ್ಲಿ ಇರುತ್ತೆ 5:30ಇಂದ 6 o'clockಗೆ. ಸೊ ಆ ಟೈಮಿಗೆ ಕರೆಕ್ಟಾಗಿ ಹಾಕಿದಾಗ ಎಲ್ಲರೂ ಆನ್ಲೈನಲ್ಲಿ ಇರ್ತೀವಲ್ಲ, ಸೊ ಎಲ್ಲರಿಗೂ ಈಸಿಯಾಗಿ ರೀಚ್ ಆಗುತ್ತೆ, ಆಕ್ಸೆಸ್ ಆಗುತ್ತೆ. ಅದಕ್ಕೇ. ಆ್ಯಂಡ್ ರೀಲೆಲ್ಲ ಶೂಟ್ ಮಾಡಿ ತಾಚಿ ಮಾಡೋ ಟೈಮ್ ಇವಾಗ. ಗೇಟಿಂದ ಆಚೆ ಬಂದ ತಕ್ಷಣ ಯಾರು ಕಾಯ್ತಾ ಇರ್ತಾರೋ ಇಲ್ವೋ ನೋಡಿ, ಇವನೊಬ್ಬ ಕಾಯ್ತಾ ಇರ್ತಾನೆ. ತಿಂಡಿ ಬೇಕಾ? ಬ್ಲ್ಯಾಕ್ ಬೇಕಾ? ನಾಲ್ಗೆ ನೋಡಿ ತಿಂಡಿ ಬೇಕೇನೋ? ತರಲಿಲ್ಲ, ಮರ್ತೋದೆ, ಆಮೇಲೆ ಕೊಡ್ತೀನಿ. ಸಾಯಂಕಾಲ ಏನು ಬೆಳಗ್ಗೆ ಸಾಯಂಕಾಲ ನೀನೇನು ಬುಕ್ ಮಾಡಿ ಇಟ್ಬಿಟ್ಟಿದ್ದೇನು? ತಿಂಡಿ ಬೇಕಾ ನಿಂಗೆ? ತಗೋ, ಬಾಯ್. ಇಟ್ಸ್ ಗುಡ್ ಇನ್ ದ ಮಾರ್ನಿಂಗ್. ನಿನ್ನೆ ರಾತ್ರಿ ನಾವು ಬ್ರ್ಯಾಂಡ್ ಶೂಟ್ ಮುಗಿಸೋ ಅಷ್ಟರಲ್ಲೇ 11 ಆಗೋಯ್ತು. ಅದಾದಮೇಲೆ ಮಲ್ಕೊಂಡ್ಬಿಟ್ವಿ ತುಂಬ ಲೇಟಾಗೆ. ಗುಬ್ಬಿನ ವಾಕಿಂಗ್ ಕರ್ಕೊಂಡೋಗಿ ಬಂದು ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಇವಾಗ ಮತ್ತೆ ಎದ್ಬಿಟ್ಟು ರೆಡಿಯಾಗಿ ಇವತ್ತು ಪರ್ಮಿಷನ್ ಹಾಕಿದ್ದೀನಿ ಆಫೀಸಲ್ಲಿ. ಬಿಕಾಸ್ ನಮ್ಮ ಮಮ್ಮಿ ಇವತ್ತು LIC ಆಫೀಸ್ಗೆ ಹೋಗ್ಬೇಕಂತೆ. ಒಂದು ವಾರದಿಂದ ನನ್ನ ತಲೆ ತಿಂತವ್ರೆ, ನನಗೂ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಅದು ಮೆಚುರಿಟಿಗೆ ಬಂದಿದೆ ಒಂದು ಪಾಲಿಸಿ. ನಮ್ಮ ಮಮ್ಮಿ ಎಷ್ಟು ವರ್ಷ ಯಾವಾಗ ಹಾಕಿದ್ವಿ? ಎಷ್ಟು ವರ್ಷ ಹಿಂದೆ? 15 ವರ್ಷ ಹಿಂದೆ ಹಾಕಿದ್ರು. ಯಾರೋ ಒಬ್ಬರು ಫ್ಯಾಮಿಲಿ ಮೆಂಬರೇ ಕರ್ಕೊಂಡೋಗಿ ಹಾಕಿಸಿ ಎಲ್ಲ ಮಾಡಿದ್ರು. ನಮ್ಮಮ್ಮ ಶಿಸ್ತಾಗಿ ತಿಂಗಳು ಅವ್ರಿಗೆ ದುಡ್ಡು ಕೊಡ್ತಾಯಿದ್ರು. ನೋಡಿದ್ರೆ ಅವ್ರು ದುಡ್ಡೇ ಕಟ್ಟಿರಲಿಲ್ಲ. ನಮಗೆ ಒಂದಿನ ಮೆಸೇಜ್ ಬಂತು LICಯಿಂದ, ದಟ್ ನಿಮ್ಮದು ಇನ್ವ್ಯಾಲಿಡ್ ಆಗುತ್ತೆ ಪಾಲಿಸಿ, ಈ ಥರ ದುಡ್ಡೇ ಕಟ್ಟಿಲ್ಲ ನೀವು ಅಂತಂದು. ನಾವು ದುಡ್ಡೇ ಕಟ್ಟಿಲ್ವ, ಅದೇನು ಸಾಧ್ಯ, ನಾವು ಕೊಡ್ತಾನೆ ಇದ್ದೀವಲ್ಲ ತಿಂಗಳು ಅಂತ. ಆಮೇಲೆ ಚೆಕ್ ಮಾಡಿಸಿದ್ರೆ ಎಷ್ಟು ವರ್ಷ ಕಟ್ಟಿರಲಿಲ್ಲ, ಒಂದು 5,000 ಏನೋ ಕಟ್ಟಿರಲಿಲ್ಲ. ನಾವು ಕೊಟ್ಟಿದ್ದವ್ರು ಇನ್ನೊಬ್ರು ಕೊಟ್ಟು ಅವರು ಕಟ್ಟಿರಲಿಲ್ಲ ಅಂದ್ಬಿಟ್ಟು ಲ್ಯಾಪ್ಸ್ ಆಯಿತು ಒಂದು.
ಇನ್ನೊಂದಿದೆ ಅದಾದ್ರೂ ನೋಡೋಣ ಅಂತ ಹೊರಟಿದ್ದೆ. ಸೊ ಅದನ್ನ ಹೋಗಿ ನಾವು ಕ್ಲಿಯರ್ ಮಾಡಿ ನಾವೇ ತೊಗೊಂಡು ನಾನೇ ಮಲ್ಲೇಶ್ವರಮಲ್ಲಿ ಹೋಗಿ 3 ತಿಂಗಳು ಒಂದ್ಸಲ ನಾನೇ ಕಟ್ತಾ ಇದ್ದೆ. ನಾವು ಒಂದು 6 ತಿಂಗಳು 7 ತಿಂಗಳು ಹಿಂದೆ ಹೋಗ್ಬಿಟ್ಟು ಎಲ್ಲ ಸರಿ ಮಾಡಿಸ್ಬಿಟ್ಟು ಮತ್ತೆ ಮಿಕ್ಕಿದ್ದು ದುಡ್ಡೆಲ್ಲ ಕಟ್ಬಿಟ್ಟು ಬಂದಿದ್ವಿ. ಅದಾದ್ಮೇಲೆ ಮಲ್ಲೇಶ್ವರದ ಬ್ರಾಂಚಲ್ಲಿ ಹೋಗ್ಬಿಟ್ಟು ಕಟ್ತಾ ಇದ್ರು ದುಡ್ಡನ್ನೆಲ್ಲ. ಇವಾಗ ಅದು ಈ ತಿಂಗಳು ಮೆಚುರಿಟಿಗೆ ಬಂದಿದೆ. ಸೊ ಹೋಗ್ಬಿಟ್ಟು ನಾವು ಅಪ್ಲಿಕೇಶನ್ ಎಲ್ಲ ಹಾಕ್ಬೇಕಾ ಏನು ಮಾಡಬೇಕು ಅಂತ ಕೇಳ್ಕೊಂಡು ಬರಬೇಕು. ಗೌರ್ಮೆಂಟ್ ಇರೋದ್ರಿಂದ ಇವರು ತುಂಬ ಹೆಲ್ಪ್ಫುಲ್ ಆಗಿರಲ್ಲ ಸರ್ವಿಸಲ್ಲಿ. ಅಂದರೆ ಫೋನ್ ಕಾಂಟ್ಯಾಕ್ಟ್ ಮಾಡಿ ಏನೂ ಕೇಳೋಕ್ಕಾಗಲ್ಲ. ಅಲ್ಲಿ ಹೋದ್ರೇ ಒಂದು ಕ್ಲಾರಿಟಿ ಸಿಗೋದು. ಸೊ ಒಂದಿನ ಸ್ಪೆಂಡ್ ಮಾಡಿ ಹೋಗಿ ಬರಲೇಬೇಕು, ಬೇರೆ ಏನು ಮಾಡೋಕ್ಕಾಗಲ್ಲ. ಚಿಕ್ಕ ರೋಡಲ್ಲಿ ಹೆಂಗೆ ಹೋಗ್ತಾನೆ ನೋಡಿ. ಇವನೇನಾದ್ರು ನೈಸ್ ರೋಡಲ್ಲಿ ಬಿಟ್ಬಿಟ್ರೆ ಇವನು ಆಕಾಶದ ಮೇಲೆ ಹೋಗ್ತಾನೆ ಅನ್ಸುತ್ತೆ. ಅದೇನು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೋ ಅಪ್ಪ, ನನಗಂತೂ ನೋಡಿದ್ರೆ ಮಕ್ಕ ಕೇಳೋದು ಬಿಡೋಣ ಅನ್ಸುತ್ತೆ. ಗಾಡಿ ಮೇಲೆ ಕೂತ್ಕೊಂಡ್ರೆ ತಾವು ಹಂಗೆ ಬಂದು ಏನಿಲ್ಲ, ನಾನೇ ಇಷ್ಟು ರ್ಯಾಶ್ ಡ್ರೈವ್ ನಾನು ಮಾಡೋಲ್ಲ. ನೀವು ಯಾರು ಬಂದು ಕೂತ್ಕೊಳ್ಬೇಕಾದ್ರೆ ನೋಡಿ. ಓಕೆ, ಲೆಟ್ಸ್ ಗೋ. ಹಲೋ ಗೈಸ್, ಸೊ ನಿನ್ನೆ ನಾನು ಬ್ಲಾಗ್ ಏನು ಮಾಡೋದು ಮರ್ತೋದೆ. ಆ್ಯಕ್ಚುಲಿ ಮರ್ತೋಗಿಲ್ಲ, ಟೈಮ್ ಆಗೋಯಿತು. ಯಾಕಂದರೆ ನಾನು ಬಂದಿದ ತಕ್ಷಣ ಆಫೀಸ್ಗೆ ಓಡ್ಬಿಟ್ಟೆ. ಪರ್ಮಿಷನ್ ಹಾಕ್ಬಿಟ್ಟು ಬಂದಿದ್ದರಿಂದ ಬೇಗ ಹೋಗಬೇಕಾಗಿತ್ತು ಆಫೀಸ್ಗೆ. ಸೊ ಅಲ್ಲೇ 12 ಗಂಟೆ ಆಗೋಯಿತು. ಮೆಚುರಿಟಿ ಫಾರ್ಮ್ ನಾವು ಅಪ್ಲೈ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಆಧಾರ್ ಕಾರ್ಡ್ದು ಜೆರಾಕ್ಸ್ ತೊಗೊಂಡು ಬಂದಿರಲಿಲ್ಲ. ಆ್ಯಂಡ್ ನಾನು ಒಂದು 3 ರೋಡ್ ಸುತ್ತಿದ್ದೀನಿ, ಅಲ್ಲೆಲ್ಲೂ ಜೆರಾಕ್ಸ್ ಅಂಗಡಿ ಇರಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ನಾವು ವಾಪಸ್ ಬಂದ್ಬಿಟ್ವಿ. ಮತ್ತೆ ಮಧ್ಯಾಹ್ನ ತೇಜು ಫ್ರೀ ಇದ್ದ, ಸೊ ಅವನು ಕರ್ಕೊಂಡು ಹೋಗಿ ಅಪ್ಲಿಕೇಶನ್ ಎಲ್ಲ ಹಾಕಿಸಿ ಬಂದಿದ್ದಾರೆ ನಿನ್ನೆ. ಆ್ಯಂಡ್ ಹೊಸ ಪಾಲಿಸಿ ಕೂಡ ಓಪನ್ ಮಾಡಿಸಿದ್ರು ನಿನ್ನೆ. ಐ ವುಡ್ ಸಜೆಸ್ಟ್ ನೀವು ಅಷ್ಟೇ, ನೀವೆಲ್ಲರೂ ಈ ಥರ ಸೇವಿಂಗ್ಸು ಅಥವಾ ಏನೇ ಒಂದು ದುಡ್ಡಿನ ವಿಚಾರದಲ್ಲಿ ಇಫ್ ಯು ಆರ್ ಟ್ರೈಂಗ್ ಟು ಡೂ ಸಮಥಿಂಗ್, ನಮ್ಗೆ ಗೊತ್ತು ನಾವು ಅಕ್ಕಿ ಪಿಕ್ಕಿಯವ್ರ ಥರ ಬರೋ ಸಂಬಳದಲ್ಲಿ ಇಷ್ಟಾರು ಉಳಿಸೋಣ ಅಂತ ಟ್ರೈ ಮಾಡಿ ಏನಾದರೂ ಒಂದು ಮಾಡೋಕ್ಕೆ ಹೋಗ್ತೀವಿ. ಬಟ್ ನೀವು ನಂಬುವಂಥ ಜನದ ಮೇಲೆ ನಿಮಗೆ ನಂಬಿಕೆ ಇರಲಿ. ಇಲ್ಲಾಂದರೆ ನೀವೇ ಹೋಗಿ ಒಂದಿನ ಟೈಮ್ ತೊಗೊಂಡು ವಿಚಾರಿಸಿ. ಇವಾಗ ಎಷ್ಟೊಂದು ಆಪ್ಷನ್ಸ್ ಎಲ್ಲ ಇದೆ. ಆನ್ಲೈನಲ್ಲಿ ಕಟ್ಬೋದು, ನಮ್ಮ ಮನೆ ಹತ್ರ ಇರೋ ಬ್ರಾಂಚಲ್ಲೇ ಕಟ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಏನಾದರೂ ಅಪ್ಲೈ ಮಾಡಿ. ಸುಮ್ಮನೆ ಯಾರನ್ನೋ ನಂಬಿ ಕೊಟ್ಬಿಟ್ಟು ಆಮೇಲೆ ಅವ್ರು ಕಟ್ತೀರಾ ಹೋಲ್ ಇಷ್ಟು ವರ್ಷ ಕಟ್ಟಿದ್ದೂ ವೇಸ್ಟ್ ಆಗೋ ಥರ ಆದರೆ ಏನು ಪ್ರಯೋಜನ ಅಲ್ವಾ. ಸೊ ಅದೇ ನಮಗೂ ಆಗಿದ್ದು. ಎನಿವೇಸ್, ನೆವರ್ ದ ಲೆಸ್. ಸೊ ಅದಾದಮೇಲೆ ಬಂದು ಆಫೀಸ್ಗೆ ಹೋಗ್ಬಿಟ್ಟು ನಾನು ವಾಪಸ್ ಬಂದೆ. ವಾಪಸ್ ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು, 7-7:30 ಆಯಿತು. ಅಷ್ಟೊಂದು ನಮ್ಮ ಮಮ್ಮಿ ವರ್ಷಿನಿಗೆ ಮೆಹಂದಿ ಹಾಕೋಕ್ಕೆ ಕೇಳಿದ್ರು. ಅವ್ರ ಬರ್ಡೇ ಅಲ್ವಾ ಇವತ್ತು, ಅದಕ್ಕೆ. ಸೊ ಮೆಹಂದಿ ಹಾಕ್ಸ್ಕೊಂಡು ನಾನು ಸ್ವಲ್ಪ ಬೇಗನೆ ಮಲ್ಕೊಂಡ್ಬಿಟ್ಟೆ. 9-9:30ಗೆಲ್ಲ ನಿದ್ದೆ ಮಾಡಿಬಿಟ್ಟೆ. ಸೊ ಅದಕ್ಕೆ ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ ಅಷ್ಟೇ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ಹೇಳೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಅಯ್ಯೋ, ನಾನು ಇವತ್ತು LED ಲೈಟ್ ಆನ್ ಮಾಡಿಲ್ಲ. ಎನಿವೇಸ್, ಹೋಗ್ತಾ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬಾಯ್.